ಕೆಲವು ಸಲ ಈ ತರನು ಆಕ್ಸಿಡೆಂಟ್ ಗಳಾಗ್ತವೆ ನೋಡಿ. ಆಕ್ಸಿಡೆಂಟ್ ಅಂದ್ರೆ ಗಾಡಿಗೆ ಆಕ್ಸಿಡೆಂಟ್ ಆಗ್ಬೇಕು ಅಂತಲ್ಲ, ಏನಾದ್ರೂ ಒಂದು ಗಾಡಿಯಲ್ಲಿ ಅನಾಹುತ ಆದ್ರೆ ಅದು ಆಕ್ಸಿಡೆಂಟ್ ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗುವಂತದ್ದೇ ಆಕ್ಸಿಡೆಂಟ್ ಅಂತ ಹೇಳೋದು. ನೋಡಿ, ಇಲ್ಲಿ ರೋಡ್ ಅಲ್ಲಿ ಒಂದು ದಪ್ಪು ಕಲ್ಲಿತ್ತು, ಅವ್ರಿಗೆ ಗೊತ್ತಾಗಿಲ್ಲ ಕಲ್ಲಿದೆ ಅಂತ ಹೇಳಿ. ಮುಂದ್ಗಡೆ ರೋಡ್ ನ ನೋಡ್ಕೊಂಡು ಗಾಡಿ ಓಡಿಸ್ತಾ ಇದ್ರು ಅಲ್ವಾ, ಅದಕ್ಕೋಸ್ಕರ ಅವರು ಕೆಳಗಡೆ ರೋಡ್ ಅಲ್ಲಿ ಕಲ್ಲಿರೋಂಥದ್ದನ್ನ ನೋಡಿಲ್ಲ. ಹಂಗಂದ್ರೆ ಅವ್ರದ್ದು ದೂರದೃಷ್ಟಿ ಒಂದು 10 ಅಡಿ 20 ಅಡಿ ದೂರದಲ್ಲಿ ನೋಡ್ಕೊಂಡು ಓಡಿಸ್ತಿದ್ರು ಅನ್ಸುತ್ತೆ. ಅದಕ್ಕೋಸ್ಕರ ಅವರು ಕೆಳಗಡೆ ಇರುವಂತ ಕಲ್ಲನ್ನ ನೋಡಿಲ್ಲ. ಈ ತರ ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ ಅಂತ ಅಂದ್ರೆ ಹಿಂದ್ಗಡೆ ಗಾಡಿಯವರು ಬಂದು ಟಚ್ ಮಾಡಿದಾರೇನೋ ಅನ್ನೋ ಒಂದು ಮನಸ್ಥಿತಿ ಅವ್ರಿಗೂ ಇರುತ್ತೆ. ಇಲ್ಲಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರೋದ್ರಿಂದ ಪರವಾಗಿಲ್ಲ, ರೆಕಾರ್ಡಿಂಗ್ ಇಲ್ಲ ಅಂತ ಅಂದಿದ್ರೆ ಇವ್ರ ಕಾರವರೇ ಗುದ್ದಿದ್ರು ಅಂತ ಹೇಳೋ ಸಂದರ್ಭನೂ ಇರುತ್ತೆ. ಟೂ ವೀಲರ್ ಡ್ರೈವಿಂಗ್ ಮಾಡುವಾಗ ದಯವಿಟ್ಟು ಕಲ್ಲುಗಳನ್ನ ನೋಡ್ಕೊಂಡು ಹುಷಾರಾಗಿ ಓಡಿಸಿ. ಯಾಕೆ ಅಂತಂದ್ರೆ ಆಗೋದು 1 ಸೆಕೆಂಡು, ಅನುಭವಿಸೋದು ಜೀವನ ಪೂರ್ತಿ. ಅದಕ್ಕೋಸ್ಕರ ಸ್ವಲ್ಪ ಕಲ್ಲುಗಳಿತ್ತು ಅಂತ ಅಂದ್ರೆ ಸ್ವಲ್ಪ ಸೈಡ್ ಅಲ್ಲಿ ಹೋಗೋದು ಒಳ್ಳೇದು. ಆಮೇಲೆ ಏನಾದ್ರೂ ರೋಡಲ್ಲಿ ಯಾರಾದ್ರೂ ಕಲ್ಲುಗಳು ಕಂಡ್ರೆ ಈ ತರದ್ದು ದಯವಿಟ್ಟು ಸೈಡ್ಗೆ ತಾಕಿ ಈ ತರ ಅನಾಹುತಗಳು ಆಗೋ ಚಾನ್ಸಸ್ ಇರುತ್ತೆ.